ಇಲ್ಲಿ ಸೇರಿರುವಂತಹ ಎಲ್ಲ ರೈತ ಬಾಂಧವರಿಗೆ, ಶ್ರೀಶೈಲಣ್ಣ ಅವರಿಗೆ, ಶಿವಕುಮಾರ್ ಸರ್ ಅವರಿಗೆ, ಎಲ್ಲ ಮುಖಂಡರಿಗೆ, ಯುವಕರಿಗೆ, KRS ಪಕ್ಷದವರಿಗೆ ಮತ್ತು ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ನಮಸ್ಕರಿಸುತ್ತಾ ನಮ್ಮ ಈ ಒಂದು ಪರಿಸರದ ಉಳಿವಿಗಾಗಿ ಹೋರಾಟದಲ್ಲಿ ಒಂದು ನಾಡ ಇಂದು ಗೀತೆಯ ಮೂಲಕ ಪ್ರಾರಂಭ ಮಾಡೋಣ. ಮೊದಲಿಗೆ ದೇವನಿಗೆ ನನ್ನಯ ಶರಣು, ಕುಂತ ನಿಂತ ಸಭಕ್ಕೆಲ್ಲ ನನ್ನ ನಮನ. ಕಾಡಿನ ಜಾಗೃತಿ ಮಾಡಾಕ ಬಂದಿವ್ರಿ, ತಿಳಿದುಕೊಳ್ಳಬೇಕ್ರಿ ನನ್ನ ಜನ. ಮೊದಲಿಗೆ ದೇವನಿಗೆ ನಮ್ಮಯ ಶರಣು, ಕುಂತ ನಿಂತ ಸಭಕ್ಕೆಲ್ಲ ನನ್ನ ನಮನ. ಕಾಡಿನ ಜಾಗೃತಿ ಮಾಡಾಕ ಬಂದಿವ್ರಿ, ತಿಳಿದುಕೊಳ್ಳಬೇಕ್ರಿ ನಮ್ಮ ಜನ, ತಿಳಿದುಕೊಳ್ಳಬೇಕ್ರಿ ನಮ್ಮ ಜನ. ಕಾಡಿದ್ರೆ ಮಳೆಯೂ ಬರ್ತೈತ್ರಣ್ಣ, ಕಾಡಿದ್ರೆ ಮಳೆಯೂ ಬರ್ತೈತ್ರಣ್ಣ, ವನವೆಲ್ಲ ಹಸಿರಾಗಿ ಉಳಿತೈತ್ರಣ್ಣ, ವನವೆಲ್ಲ ಹಸಿರಾಗಿ ಉಳಿತೈತ್ರಣ್ಣ. ಅಂತರ್ಜಲ ಮಟ್ಟ ಹೆಚ್ಚಾಗಿ ಹೋಗಿ, ಅಂತರ್ಜಲ ಮಟ್ಟ ಹೆಚ್ಚಾಗಿ ಹೋಗಿ, ಪಶು ಪಕ್ಷಿ ಜೀವರಾಶಿ ಬದುಕ್ತಾವ್ರಣ್ಣ, ಪಶು ಪಕ್ಷಿ ಜೀವರಾಶಿ ಬದುಕ್ತಾವ್ರಣ್ಣ. ಮೊದಲಿಗೆ ದೇವನಿಗೆ ನಮ್ಮಯ ಶರಣು, ಕುಂತ ನಿಂತ ಸಭಕ್ಕೆಲ್ಲ ನನ್ನ ನಮನ. ಕಾಡಿನ ಜಾಗೃತಿ ಮಾಡಾಕ ಬಂದಿವ್ರಿ, ತಿಳಿದುಕೊಳ್ಳಬೇಕ್ರಿ ನಮ್ಮ ಜನ, ತಿಳಿದುಕೊಳ್ಳಬೇಕ್ರಿ ನಮ್ಮ ಜನ. ನಾರಿ ಮುನಿದರೆ ಮಾರಿಯಣ್ಣ, ನಾರಿ ಮುನಿದರೆ ಮಾರಿಯಣ್ಣ, ನಾರಿಗೆ ಸ್ವಾತಂತ್ರ್ಯ ಕೊಡಬೇಕ್ರಣ್ಣ, ನಾರಿಗೆ ಸ್ವಾತಂತ್ರ್ಯ ಕೊಡಬೇಕ್ರಣ್ಣ. ನಾರಿಗೆ ಹೋರಾಟದ ಪರಿಸರದ ಪಾಠವ ಹೇಳಿ, ಹಕ್ಕು ಹೇಗೆ ಪಡಿಬೇಕಂತ ತಿಳಿಸ್ತೀವ್ರಣ್ಣ, ಹಕ್ಕು ಹೇಗೆ ಪಡಿಬೇಕಂತ ತಿಳಿಸ್ತೀವ್ರಣ್ಣ.
ಮೊದಲಿಗೆ ದೇವನಿಗೆ ನಮ್ಮಯ ಶರಣು ಕುಂತ ನಿಂತ ಸಭಕ್ಕೆಲ್ಲ ನನ್ನ ನಮನ ಕಾಡಿನ ಜಾಗೃತಿ ಮಾಡಕ ಬಂದಿವ್ರಿ ತಿಳಿದುಕೊಳ್ಳಬೇಕ್ರಿ ನಮ್ಮ ಜನ ತಿಳಿದುಕೊಳ್ಳಬೇಕ್ರಿ ನಮ್ಮ ಜನ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಎನ್ನುವುದು ಎಲ್ರು ತಿಳಿಬೇಕ್ರಣ್ಣ ಎನ್ನುವುದು ಎಲ್ರು ತಿಳಿಬೇಕ್ರಣ್ಣ ಅವರ ಭವಿಷ್ಯಕ್ಕೆ ನಾವೆಲ್ಲ ಸೇರಿ ಅವರ ಭವಿಷ್ಯಕ್ಕೆ ನಾವೆಲ್ಲ ಸೇರಿ ಗಿಡ ಮರ ಬೆಳೆಸಿ ಹೋಗ್ಬೇಕ್ರಣ್ಣ ಗಿಡ ಮರ ಬೆಳೆಸಿ ಹೋಗ್ಬೇಕ್ರಣ್ಣ ಮಣ್ಣು ನೀರು ಉಳಿಸಿ ಹೋಗ್ಬೇಕ್ರಣ್ಣ ಮಣ್ಣು ನೀರು ಉಳಿಸಿ ಹೋಗ್ಬೇಕ್ರಣ್ಣ ಮೊದಲಿಗೆ ದೇವನಿಗೆ ನಮ್ಮಯ ಶರಣು ಕುಂತ ನಿಂತ ಸಭಕ್ಕೆಲ್ಲ ನನ್ನ ನಮನ ಕಾಡಿನ ಜಾಗೃತಿ ಮಾಡಕ ಬಂದಿವ್ರಿ ತಿಳಿದುಕೊಳ್ಳಬೇಕ್ರಿ ನಮ್ಮ ಜನ ತಿಳಿದುಕೊಳ್ಳಬೇಕ್ರಿ ನಮ್ಮ ಜನ ತಿಳಿದುಕೊಳ್ಳಬೇಕ್ರಿ ನಮ್ಮ ಜನ ತಿಳಿದುಕೊಳ್ಳಬೇಕ್ರಿ ನಮ್ಮ ಜನ ನೀ ಹಿಂಗ ಕಡಿಬೇಡ ಕಾಡನ್ನ ನೀ ಹಿಂಗ ಕಡಿಬೇಡ ಕಾಡನ್ನ ನೀ ಹಿಂಗ ಕಡಿಬೇಡ ಕಾಡನ್ನ ನೀ ಹಿಂಗ ಕಡಿದರೆ ಕಾಡನ್ನ ನೀ ಹಿಂಗ ಕಡಿದರೆ ಕಾಡನ್ನ ತಿರುಗಿ ಕಡದೀತು ಅದು ನಮ್ಮ ಬಾಳನ್ನ 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 ಅಂದದ ಬದುಕಿಗೆ ಆಸೆಯ ನೀಪಟ್ಟು ಅಂದದ ಬದುಕಿಗೆ ಆಸೆಯ ನೀಪಟ್ಟು ಅಂದದ ಬದುಕಿಗೆ ಆಸೆಯ ನೀಪಟ್ಟು ಅಂದದ ಬದುಕಿಗೆ ಆಸೆಯ ನೀಪಟ್ಟು ಗಂಧಾವು ಕಡಿಯಲು ಬೇಡ ಗಂಧಾವು ಕಡಿಯಲು ಬೇಡ ಗಂಧಾವು ಕಡಿಯಲು ಬೇಡ ಗಂಧಾವು ಕಡಿಯಲು ಬೇಡ ಅದು ಕಾಡಿನವನ್ನು ಕಡಿದು ಹಾಕಿದರೆ ಅದು ಕಾಡಿನವನ್ನು ಕಡಿದು ಹಾಕಿದರೆ ಬಾಳೆಲ್ಲ ಆದಿತು ಮಣ್ಣ ಬಾಳೆಲ್ಲ ಆದಿತು ಮಣ್ಣ ಬಾಳೆಲ್ಲ ಆದಿತು ಮಣ್ಣ ಬಾಳೆಲ್ಲ ಆದಿತು ಮಣ್ಣ ಕಾಡಿದ್ದರೆ ಮಳೆ ಕಾಡಿದ್ದರೆ ಬೆಳೆ ಕಾಡಿದ್ದರೆ ಮಳೆ ಕಾಡಿದ್ದರೆ ಬೆಳೆ ಕಾಡಿದ್ದರೆ ಮಳೆ ಕಾಡಿದ್ದರೆ ಬೆಳೆ ಕಾಡಿದ್ದರೆ ಮಳೆ ಕಾಡಿದ್ದರೆ ಬೆಳೆ ಅದು ಕಡಿದು ಹಾಕಬೇಡ ಅದು ಕಡಿದು ಹಾಕಬೇಡ ವೃಕ್ಷ ಕಡಿದವ ಬಿಟ್ಟ ಬೇಡುವ ಗಾದೆ ಮಾತನು ತಿಳಿಯೋ ವೃಕ್ಷ ಕಡಿದವ ಬಿಟ್ಟ ಬೇಡುವ ಗಾದೆ ಮಾತನು ತಿಳಿಯೋ ರಾಜ್ಯ ಮಟ್ಟದ ಅಧಿಕಾರಿಗಳು ಬರೆದಿರ್ತಕ್ಕಂಥದ್ದೇ ವ್ಯಾಲಿಡ್ ಆಗಿ ನಿಂದಿರಲಿಲ್ಲ ಅದಕ್ಕಾಗಿ ನಾವೇನು ಹೇಳೋದು ನೀವು ಜಾಯಿಂಟ್ ಸರ್ವೆ ಮಾಡಂಗಿದ್ರೆ ನಮಗೆ ಅವರು 3 ಹೆಡ್ ಬರಬೇಕು ಡಿಸಿಷನ್ ಮೇಕರು ಬಂದ್ಮೇಲೆ ನಾವು ಮಾತಾಡ್ತೀವಿ. ಆಮೇಲೆ ಇಲ್ಲಿ ಏನು ಸಮಸ್ಯೆ ಇದೆ ನಾವು ಮಾಡ್ತೀವಿ. ಯಾಕಂದರೆ ಇದು ಮಿನಿಸ್ಟ್ರಿ ಆಫ್ ಸ್ಟೀಲ್ ಅಂಡರ್ ಬರೋದ್ರಿಂದ NMDC ಅಂಡರ್ ಕೂಡ ಇದೆ, ಇವರು ಇದ್ರಾಗೆ ಬರ್ತದೆ. ಇಲ್ಲಿ NMDC ಒಳಗೆ ಸಾಕಷ್ಟು ಜಾಬ್ಗಳು ಕೂಡ ಕೊಟ್ಟಿಲ್ಲ. ಯಾಕಂದರೆ ಇಲ್ಲೇ ಐತೆ ನಮ್ಮ ಕಡೆ 357 ಇದರಲ್ಲಿ ಕೇವಲ 21 ಜನ ಕೊಟ್ಟಾರೆ. 371 ಅಪ್ಲೈ ಇಲ್ಲಂತೆ. ನವರತ್ನ ಕಂಪ್ನಿ ಮಿನಿಸ್ಟ್ರಿ ಆಫ್ ಸ್ಟೀಲ್ ಸ್ಟೀಲ್ನಾಗ ಅಂಡರ್ನಾಗೆ ಬರೋದಿದೆ. ಇದಕ್ಕೇನು ಬೇರೆ ಮಿನಿಸ್ಟರ್ ಅದನ್ನ ಇಲ್ಲ. ಇವತ್ತು ಏನೋ ಒಂದು ಹೊಟ್ಟೆಪಾಡಿಗೆ ಅವ್ರವ್ರು ಕರ್ಕೊಂಬಂದು ಬೇಕನ್ಸೋದಲ್ಲ. ಇವತ್ತು NMDC ಏನಾಗಿದೆ, ಇವತ್ತು 68 ಗ್ರೇಡ್ ಇರೋದು 41 ಮಾರ್ಕ್ ಅಂತದನ್ನು ನಾಳೆ ಇಲ್ಲಿ ಹಂಗಾಗೋದೇನಕ್ಕೆ? ಈಗ ಅಲ್ಲೇ ಕಳ್ಕೊಂಡು ಹುಚ್ಚುಬಟ್ಟೆ ಆಗಿಬಿಟ್ಟಿವಿ ನಾವು. ಇವತ್ತು ಕಮ್ತೂರಿಗೆ ಹೋಗೋಕೆ ಆಗ್ತಾ ಇಲ್ಲ. ಕಮ್ತೂರ ಬ್ಲಾಸ್ಟ್ ಮಾಡಿದ್ರೆ ಮನೆಗಳು ಕ್ರ್ಯಾಕ್ ಬರ್ತಾವೆ. ಯಾರು ಕೇಳ್ತಾ ಇಲ್ಲ? ಇಲ್ಲಿ ಮೈನ್ಸ್ ಬೇಕಂತ ಕೇಳ್ತಾರಲ್ಲ, ಅಲ್ಲಿ ಯಾಕೆ ಕೇಳ್ತಾ ಇಲ್ಲ? ಇವತ್ತು ಈ ಗೇಟ್ ರೈತರನ್ನ ಒಳಗೆ ಬಿಡೋಕ್ಕೆ ತಯಾರಿಲ್ಲ. ಅಧಿಕಾರಿಗಳು ಮೊನ್ನೆ ನಮ್ಮ ಪರವಾಗಿ ಮಾತಾಡ್ಯಾರ. ಇಷ್ಟೆಲ್ಲ ನಾವು ಅನುಭವಿಸಿದ್ರು ಕೂಡ ಅವ್ರಿಗೆ ನೀವು ದಾರಿ ಬಿಡವಲ್ರಿ ಅಂತ. ರೈತರು ಅಧಿಕಾರಿಗಳು ಕೂಡ ಕರುಣೆ ಐತಿ ಇಲ್ಲ ಅಂತ ಹೇಳಲ್ಲ. ಆದರೆ ನೀವು ಒತ್ತಡಕ್ಕೆ ಮಾಡೋದು, ನಿಮ್ಮ ಕೆಲಸ ನೀವು ಮಾಡೋದಾದರೆ ನಮ್ಮ ಕೆಲಸ ನಾವು ಮಾಡೋಕ್ಕೆ ಡೆಮೋಕ್ರೆಟಿಕ್ ಆಗಿ ಕಾನ್ಸ್ಟಿಟ್ಯೂಷನಲ್ ಆಗಿ ನಮಗೇನು ರೈಟ್ಸ್ ಐತೆ ನಾವು ಯೂಸ್ ಮಾಡ್ತೀವಿ. ನಿಮ್ಮ ಕಾಕಿ ಮತ್ತು ನಿಮ್ಮ ಇದೇನೈತೆ ನೀವು ಮಾಡಿರಿ. ಫಸ್ಟ್ ಅದಕ್ಕಿಂತ ಮುಂಚೆ ನಾವು ಕೊಟ್ಟರೆ ಏನು ಕಂಪ್ಲೇಂಟನ್ನು FIR ಮಾಡ್ಕೊಂಡು ಇಲ್ಲಿ ತಗೊಂಡು ಬರ್ರಿ, ಮೇಲೆ ಅಧಿಕಾರಿಗಳು ಬರ್ರಿ. ಅಷ್ಟೇ ನಮ್ಮದು ಸ್ಪೆಸಿಫಿಕ್ ಉದ್ದೇಶ. ನೀವು ಸೇರಿಸ್ತೀನಿ, ಮಾಡಿಸ್ತೀನಿ, ನೀವು ಮೇಲಿಂದ ಅವ್ರು ಹೇಳಿದ್ರು ಇವ್ರು ಹೇಳಿ ಸರ್ ಸಾಹೇಬ್ರ ಮೇಲೆಲ್ಲ ಇರೋದು ನಮ್ಮ ಸರ್ವೆಂಟ್ಸು, ಅವ್ರು ನಮ್ಮ ಕೆಲಸ ಮಾಡೋಕ್ಕಿರೋದು. ಫಸ್ಟು ರೈತ, ಜನಸಮುದಾಯ ಎಲ್ಲ ಆದಮೇಲೆ ಉದ್ದಿಮೆ. ಇವತ್ತು ಬೇಕಾದ್ರೆ ಇವ್ರೇನು 500 ಜನ ಕೂಲಿ ಇಲ್ಲ ಅಂತಾರಲ್ಲ, ಇವ್ರ ಕಂಪ್ನಿ ಕೆಲಸ ಮಾಡೋದು ಕಳಿಸಿರೋ ಹೊಲ್ದಾಗ ನಾವು ಕೂಲಿ ಕೊಡ್ತೀವಿ. ಅದಲ್ರಿ
ಬಂದು ಬದುಕಲಿ, ಇವ್ರು ಬಂದು ಬದುಕಲಿ. ಇಲ್ಲಿ ಎಲ್ಲೋ ಮಂಗಳವಾರ ಕುಂತ್ಕೊಂಡು ಅಲ್ಲೆಲ್ಲ ಇದು ಫ್ಯಾಕ್ಟ್ರಿ ನಡ್ಸಕ್ಕ ನಮ್ಮ ಭೂಮಿ ಬೇಕಾ? ಅದಕ್ಕಾಗಿ ಇಲ್ಲಿ ಆಲ್ರೆಡಿ ಗಣಿ ಗುತ್ತಿ ಇಲ್ಲಿ ಕೆಲಸ ಮಾಡಿ 4,000 ಜನ ಕಾರ್ಮಿಕರು ಬಿದ್ದಿದ್ರು. ಆ ಕಾರ್ಮಿಕರು ಬೀದಿ ಬಿದ್ದಾಗ ಎತ್ಕೊಂಡು ತುಂಬಾರು ಭಾಳ ಜನ ಆಗ್ಯಾರ. ಈಗ ಆ ಕಾರ್ಮಿಕರು ಇವತ್ತೆಲ್ಲ ವಲಸೆ ಹೋಗ್ಯಾರ. ಇವತ್ತು ಅದಕ್ಕೆ ನಮ್ದೇನಂದರೆ ವರ್ಜಿನ್ ಫಾರೆಸ್ಟ್ ಮಾತ್ರ ನೀವೇನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ರಿಪೋರ್ಟ್ ಬರ್ದಿರಲ್ಲ, ಅದಕ್ಕೆ ನಾವು ಸ್ಟಿಕನ್ ಆಗಿವಿ. ನೀವು ಅದಕ್ಕೆ ಸ್ಟಿಕನ್ ಆಗ್ಬೇಕು. ಕೋರ್ಟ್ ಹೇಳೈತೆ, ಕೋರ್ಟು ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಜನ ಬೀದಿಗೆ ನಿಂತು ಹೋರಾಟ ಮಾಡಿದೆ. ಸುಪ್ರೀಂ ಕೋರ್ಟ್ ಕೂಡ ತನ್ನ ಆದೇಶನ ಮರುಪರಿಶೀಲನೆ ಮಾಡ್ತಕ್ಕಂಥ ಇದೇನು ಅವಕಾಶ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದೆ. ಕೋರ್ಟ್ ಎಲ್ಲ ಫೈನಲ್ ಅಲ್ಲ, ಜನ ಫೈನಲ್. ಇವತ್ತು ನೋಡಿ, ಗ್ರಾಮ ಪಂಚಾಯತಿ ಅವರು ಡಿಸೈಡ್ ಮಾಡ್ಯಾರ ಯಾವುದೇ ಕಾರಣಕ್ಕೂ ಸರ್ವೆ ಆಗೋದಕ್ಕಿಂತ ಮುಂಚೆ ನಮ್ಮ ಪಂಚಾಯತಿ ಗಮನಕ್ಕೆ ತರದಲ್ಲಿ ಏನು ಮಾಡಬಾರ್ದು ಅಂದ್ರೆ ಪಂಚಾಯತಿನೇ ಸುಪ್ರೀಂ. ಇಲ್ಲಿ ಪಂಚಾಯತಿ ಅವರಿಗೆ ಪರಮಾಧಿಕಾರ ಐತೆ. ಪಂಚಾಯತಿ ಗ್ರಾಮ ಸಭೆಯಲ್ಲಿ ಕೂಡ ನಿರ್ಣಯ ತಗೊಂಡ್ರೆ ಇದೆಲ್ಲ ಡಿಸ್ಕಸ್ ಆಗಬೇಕು. ಇದು ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆಯವರು ಬರ್ಬೇಕು. ಯಾಕಂದ್ರೆ ಇದು ಈಗ ಪಂಚಾಯತ್ ರಾಜ್ ಕಾಯ್ದೆ ಏನು ಹೇಳ್ತದೆ, ಇಲ್ಲಿ ಏನೇ ಠರಾವ್ ತಗೊಂಡ್ರು ಕೂಡ ಅದು ಪರಿಶೀಲನೆ, ಅದಕ್ಕೆ ಯಾರೂ ಅಪೀಲ್ ಹೋಗಂಗೆ ಇಲ್ಲ. ಕ್ವಶನಬಲ್ ಏನು ಕೊಡಲ್ಲ ಸರ್. ನಾವು ನಿನ್ನೆ ಕೊಟ್ಟಿವಲ್ಲ, ಫಸ್ಟ್ FIR ಹಾಕೊಂಡು ಬರ್ರಿ. ಅಲ್ಲಿ ಮಟ್ಟ ಏನಿಲ್ಲ. ಇವರೆಲ್ಲ ನೋಡಿರಿ ಏನು ಕೊಟ್ಟಾರ, ಒಬ್ಟೈನಿಂಗ್ ಟ್ರೀ ಎನ್ಯುಮರೇಷನ್ ಪರ್ಮಿಷನ್ ಆ್ಯಂಡ್ ಕ್ಯಾರಿಂಗ್. ಒಬ್ಟೈನಿಂಗ್ ಪರ್ಮಿಷನ್ ಅಂತ ಅಂತಾರೆ, ಮತ್ತು ನೀವು ಪರ್ಮಿಷನ್ ಕೊಟ್ಟಿರ? ಮತ್ತು ಇವನು ಎಂಟ್ರಿ ಆಗಿದ್ದು ಇಲ್ಲಿಗಲ್ಲ ಅಲ್ಲೇನು ಸರ್? ಮಾತಾಡ್ರಿ ಸರ್. ಇವನಿಗೆ ಕುಮ್ಮ ಕೊಟ್ಟಿದ್ದು KOC ಅಲ್ಲ ಸರ್, ಇವನು ಒಳಗೆ ಹಂಗೆ ಅದಲ್ಲ. ಅದು KOC ಅಲ್ದು ಅವ್ರ ಇಂಟರ್ನಲ್ ಮ್ಯಾಟ್ರ್. ನಮ್ಮ ಇಂಟರ್ನಲ್ ಅಂದ್ರೆ ಮತ್ತೆ ನಿಮ್ಮ ಫಾರೆಸ್ಟ್ ಒಳಗೆ ಹೋಗ್ಲಿಕ್ಕೆ ಪರ್ಮಿಷನ್ ತಗೊಳ್ರಿ ಅಂತ ಇವನು ಹೇಳ್ತಾನೆ. ಅದು ಅವ್ರದ್ದು ಇಂಟರ್ನಲ್ ಮತ್ತೆ ಇಂಟರ್ನಲ್ ನೀವು ಅವ್ರ ಸಲ ಬಂದಿರೋದು ಆಗಿರೋದಕ್ಕೆ ಅವರಿಗೆ ಪರ್ಮಿಷನ್ ಕೊಟ್ಟಿರೋದು. ಹೌದು ಸರ್, ಅವ್ರ ಸಲ ನೀವು ಬಂದಿರಲ್ಲ. ನೀವೇನು ಹೇಳ್ತಿದ್ದೀರಿ, RFO ಇಂದ ರಿಜೆಕ್ಟ್ ಮಾಡಿದ್ರು, DFO ಅವ್ರಿಗೆ ಹೋಯ್ತು, ಅದೆಲ್ಲ ಮುಂದೆ ಅದೆಲ್ಲ ಹೋಗಿ ಮತ್ತೆ ಪರ್ಮಿಷನ್ ಕೊಟ್ಟೆ ಬಂದಿರೋದು. ಹೌದು ಸರ್, ಇಲ್ಲಿಗೆಲ್ಲ ತಗೊಂಡು ಬಂದ್ರೆ ಈಗೆಲ್ಲ ಅದು ಬಯಲಿಗೆ ಬರ್ಬೇಕಲ್ಲ. ಈಗ ಬಯಲಿಗೆ ಬರ್ಬೇಕಲ್ಲ, ಎಲ್ಲಿ ಮಿಸ್ಟೇಕ್ ಆಗಿತ್ತು, ಯಾವ ಅಧಿಕಾರಿ ಮಿಸ್ಟೇಕ್ ಮಾಡಿದ ಅವನಿಗೆ ಏನೋ ದಂಡ ಆಗ್ಬೇಕಲ್ಲ. ನೀವೇ ಇದು ಅವ್ರು ಬರೋ ಕೇಳ್ತೀರಿ, ಇಲ್ಲೆಲ್ಲ ಜನರದ್ದು ಏನು ಸಮಸ್ಯೆ ಒಂದಿವ್ಸ ಕೇಳ್ತೀರ ನೀವು? ನೀವು ಬ್ರಿಟಿಷರು ಇವರಲ್ಲ. ಎಲ್ಲರೂ ಬರಲಿ ಅಂತ ಇವರು ಎಲ್ಲರೂ ಕಾಣಲಿ ಅಂತ ಅರ್ಥ ಆಯ್ತು ಬಿಡ್ರಿ, ಅವ್ರಿಗೆ ಅರ್ಥ ಆಯ್ತು. ಅಲ್ಲಿಂದ ಬಂದಿದ್ರಲ್ಲ ಅವ್ರಿಷ್ಟಾಗ ಅರ್ಥ ಆಯ್ತು ನೋಡಿ. ಮತ್ತೆ ಕೋಡಂಗಿಗಳು ಬಂದ ಮಾಡಕ್ಕೆ ಬಂದಿದ್ದೀವಿ. ಯಾರು ಮೇನ್ ಯಾರು ಒಂದು ಕೆಲಸ ಮಾಡಿ, ನಿಮ್ದು ಅಬ್ಜೆಕ್ಷನ್ಸ್ ಏನಿದ್ರೆ ಕೊಡಿ, ನಾವು ಸರ್ವೆ ಮಾಡ್ಕೊಂತೀವಿ. ಅದರಲ್ಲಿ ಮಾಜರಲ್ಲಿ ನಿಮ್ದೆಲ್ಲ ಮೆನ್ಷನ್ ಮಾಡ್ಕೊಂತೀವಿ. ನಿಮ್ದೇನು ಅಬ್ಜೆಕ್ಷನ್ಸ್ ಹೇಳ್ತೀವಿ ಅದು ಕೂಡ ಮೆನ್ಷನ್ ಮಾಡ್ಬಿಡ್ತೀವಿ. ಮಾಡಿ ನಾವು ಹೈಯರ್ ಆಫೀಸರ್ಗೆ ರಿಪೋರ್ಟ್ ಮಾಡ್ತೀವಿ. ಬಟ್ ನೀವು ಪದೇ ಪದೇ ಗಡ್ಡೆ ಮಾಡಿದ್ರೆ ಮತ್ತೆ ಸರ್ಕಾರಿ ಕೆಲಸಕ್ಕೆ ಅಡ್ಡ ಮಾಡೋದಾಗುತ್ತೆ. ಅಬ್ಜೆಕ್ಷನ್ಸ್ ನೀವು ಕೊಟ್ಬಿಡ್ರಿ, ಅದನ್ನು ಅಬ್ಜೆಕ್ಷನ್ಸ್ ಮೆನ್ಷನ್ ಮಾಡಿ DM ಇರಿದಾರ ಸರ್. ಪದೇ ಪದೇ ಅಲೋ ಮಾಡಲಾರ್ದು ತಮ್ಮ ಅಬ್ಜೆಕ್ಷನ್ಸ್ ಏನಿದೆ ಕೊಡಿ, ಅದನ್ನು ಮಾಜರಲ್ಲಿ ಮೆನ್ಷನ್ ಮಾಡಿಬಿಡ್ತೀವಿ. ಮಾಡಿ ಕೊಡೋಣ ಅಂತ ನಾನು ಹೇಳ್ತೀನಿ, ನೋಡಿ ರಿಕ್ವೆಸ್ಟ್ ಮಾಡ್ತಿದ್ವಿ. ನಾವು ಸುಮ್ಮನೆ ಸಂಘರ್ಷಕ್ಕೆ ಬರೋದಿಲ್ಲ. ತಮ್ಮದು ಏನೇನಿದೆ ಒಂದು ಮೆಮೊರಂಡಮ್ ಇದೆ, ಮೆಮೊರಂಡಮ್ ಕೊಡಿ. ಅದರಲ್ಲಿ ಓರಲ್ಲಾಗಿ ಹೇಳಿದ್ರೆ ಅದು ಕೂಡ ನಾವು ಜಾಯಿಂಟ್ ಮಾಜರಲ್ಲಿ ಮೆನ್ಷನ್ ಮಾಡಿಬಿಡ್ತೀವಿ. ನಿಮ್ಮದು ಮಾಡ್ತೀವಿ, ಮತ್ತು ಬೇರೆ ಯಾರು ಅವ್ರದ್ದು ಮಾಡ್ತೀವಿ. ಮಾಡಿ ಹೈಯರ್ ಆಫೀಸರ್ ರಿಪೋರ್ಟ್ ಮಾಡ್ತೀವಿ. ಸರ್, ಮರಕ್ಕೆ ಜೀವ ಐತೆ, ನಮಗೆ ಜೀವ ಐತೆ. ಮಾತಾಡಿ ಈಗ ನಾವು ನಿನ್ನೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ. ಅದಕ್ಕೆ ಫಸ್ಟ್ ಏನಾಯ್ತು, FIR ಆಯ್ತು. FIR ತಗೊಂಡು ಇಲ್ಲಿಗೆ ಬಂದು ಮುಂದಕ್ಕೆ ಅವರಿಗೆ Stage 2 ಕ್ಲಿಯರೆನ್ಸ್ ಎಲ್ಲ ಆಗಿಬಿಟ್ಟಿದೆ. ಹೈಕೋರ್ಟಲ್ಲೆಲ್ಲ ಆರ್ಡರ್ ಆಗಿದೆ. ಅದರಲ್ಲಿ ಅವ್ರು ಎಣಿಕೆ ಮಾಡ್ತಿದ್ದಾರೆ. ಮೌನೆ ಲೆಟರ್ ಕೊಡ ಒಂದು ಸುಪ್ರೀಂ ಏನು ಸರ್ ಏನು ಹೇಳ್ತೀವಿ? ಅಲ್ಲ, ಅವರಿಗೆ Stage 2 ಕ್ಲಿಯರೆನ್ಸ್ ಆಗಿಬಿಟ್ಟಿದೆ ಫಾರೆಸ್ಟಿಂದ, ನಿಮಗೆ ಗೊತ್ತಿದೆ. ಆಮೇಲೆ
ಹೈಕೋರ್ಟಿಂದ ಆರ್ಡರ್ ಕೂಡ ಆಗಿದೆ. ಆಮೇಲೆ ಅವ್ರಿಗೆ ಏರಿಯಾ ಹ್ಯಾಂಡ್ ಓವರ್ಗೆ ಅಗ್ರಿಮೆಂಟ್ ಕೂಡ ಆಗಿದೆ. ಎಲ್ಲಿದೆ ಕೇಸ್ ಅಂದ್ರೆ ಅವೆಲ್ಲ ಕಾಪೀಸ್ ಇದಾವನಪ್ಪ, ತೊಗೊಂಬರ್ರಿ, ತೊಗೊಂಬಂದು ಕಾಪೀಸ್ ಕೊಡಿ ಅವ್ರಿಗೆ ಒಂದು ಚೆಕ್. ಅದರಲ್ಲಿ ಕೌಂಟಿಂಗ್ ಮಾಡೋಕ್ಕೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅಭ್ಯಂತರ ಇಲ್ಲ ಅಂತ ನಮ್ಮ ಡಿವಿಷನ್ ಆಫೀಸರ್ಸ್ DFR ಕೂಡ ಹೇಳಿದ್ದಾರೆ. ಜಾಯಿಂಟ್ ಮಾಜರ್ ಮಾಡೋದು ಅದ್ರ ಬಗ್ಗೆ ತಾವು ಹೇಳಿ ಸರ್. ಜಾಯಿಂಟ್ ಮಾಜರ್ ಆಗಬೇಕಂದ್ರೆ ಇವತ್ತಿಂದು ಯಾವ ಅಬ್ಜೆಕ್ಟಿವ್ ಬಂದಿದ್ದಾರೆ ಅನ್ನೋದು ಅಪ್ಡೇಟ್ ಇದೆಯಾ? ಇದೆ. ಅದನ್ನ ಕರೆಕ್ಟಾಗಿ ಫಸ್ಟ್ ಅವ್ರ ಹತ್ರ ಕೇಳ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೇನಾದ್ರು ಇತ್ತಂದರೆ ನೀವು ಹೇಳಿ. ಸುಮ್ಮನೆ ಎಲ್ಲರೂ ಟ್ರೈ ಮಾಡಿದ್ರೆ ಒಬ್ರಿಗೊಬ್ರು ಕಮ್ಯುನಿಕೇಷನ್ ಗ್ಯಾಪ್ ಆಗುತ್ತೆ. ಏಜೆನ್ಸಿ ಹೇಳಲಿ, ಆಮೇಲೆ ಯಾವ ಅಬ್ಜೆಕ್ಟಿವ್ ಬಂದಿದ್ದೀವಿ ಆ ಅಬ್ಜೆಕ್ಟಿವ್ ಆಫ್ ವರ್ಕ್ಗೆ ನಿಮ್ದು ಏನಿದೆ ಅನ್ನೋದನ್ನ ನೀವು ಉದ್ದೇಶ ಫಸ್ಟ್ ಕ್ಲಿಯರ್ ಇರಲಿ. ಕಂಪ್ನಿಯವ್ರು ಮಾತಾಡ್ಬೇಕು ಅವ್ರು, ಯಾಕಂದರೆ ಇದಕ್ಕೆಲ್ಲ ಕಾರಣ ಆಗಿರೋದು ಈಗ ಅವರೇ. ಎಲ್ಲ ಕರ್ಕೊಂಡು ಬಂದು ಇಲ್ಲೆಲ್ಲ ರೊಕ್ಕ ಇದೆಲ್ಲ ಮಾಡಿಸಿ ಗಲಾಟೆ ಅವ್ರ ಅವಶ್ಯಕತೆ ಇಲ್ಲ. ಬಂದಿರೋದು 3 ಡಿಪಾರ್ಟ್ಮೆಂಟ್. ಇವತ್ತು ಜಾಯಿಂಟ್ ಸರ್ವೆ ಇರೋದು ಫಾರೆಸ್ಟು, ರೆವಿನ್ಯೂ, ಮೈಸೂರು ಜಿಯಾಲಜಿ ಇದೆ. ಅವರು ಏನಿದ್ರೆ ಅವರೇ ಮಾತಾಡೋಗ್ಬಿಟ್ರೆ ಕಂಪ್ನಿ ಹತ್ರ ನಾವು ಬೇರೆ ಮಾತಾಡ್ತೀವಿ ಆಮೇಲೆ ನಿಮ್ಮ ಸಮ್ಮುಖದಾಗೆ. ಆದರೆ ಈಗ ಫಸ್ಟು ಜಾಯಿಂಟ್ ಸರ್ವೆ ಯಾಕೆ ಆಗಬಾರ್ದು ಅನ್ನೋದು ನಮ್ಮದು ಉದ್ದೇಶ ಹೇಳ್ಬೇಕು. ಜಾಯಿಂಟ್ ಸರ್ವೆ ನೋಡಿ ಸರ್, ಈಗ ಹೈಕೋರ್ಟು ಇವರಿಗೆ ಫಾರೆಸ್ಟ್ ಹ್ಯಾಂಡ್ ಓವರ್ ಮಾಡಿರಿ ಅಂತ ಹೇಳಿದ್ರು. ಫಾರೆಸ್ಟ್ ಹ್ಯಾಂಡ್ ಓವರ್ ಅಗ್ರಿಮೆಂಟ್ ಮಾಡ್ಕೊಂಡು ಹೈಕೋರ್ಟ್ ಬಗ್ಗೆ ನಮ್ಮದೇನು ಕಮೆಂಟ್ ಇಲ್ಲ. ಆದರೆ ಹೈಕೋರ್ಟಿಗೂ ಕೂಡ ಇವರೇನಂದ್ರೆ ನಮ್ಮ ಅರಣ್ಯ ಇಲಾಖೆ ಒಂದೇನು ವರದಿಯನ್ನು ಕೊಟ್ಟಿದ್ದು, ಈ ವರ್ಜಿನ್ ಫಾರೆಸ್ಟಲ್ಲಿ ಕೊಡಬಾರ್ದು ಅಂತ. ಅದನ್ನ ಸೆಟಾಸೈಡ್ ಮಾಡಿ ಓವರ್ಲುಕ್ ಮಾಡಿ ಸ್ಟೇಜ್ 1 ಸ್ಟೇಜ್ 2 ತಂದಿದೆ. ಅದು ಫಸ್ಟ್ ಇತ್ಯರ್ಥ ಆಗುತ್ತೆ. ಯಾಕಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಗೇನೆಸ್ಟ್ ರಿಪೋರ್ಟ್ ಕೊಟ್ಟರು ಸ್ಟೇಜ್ 2 ಹೆಂಗೆ ಸಿಕ್ತು ಅನ್ನೋದು ನಮಗೆ ಇಲ್ಲಿ ಡಿಬೇಟ್ ಆಗಬೇಕು. ಇದು ಕೇವಲ DCF ಅವ್ರು ಬಂದರೆ ಬಗೆಹರಲ್ಲ. ಇದಕ್ಕೆ ನಮಗೆ ಏನು PCCF ಬರಬೇಕು, ಅವ್ರು HOF ಅವ್ರು ಬರಬೇಕು ಡೈರೆಕ್ಟ್ರು. ಯಾಕಂದರೆ ಇವತ್ತು ವರ್ಜಿನ್ ಫಾರೆಸ್ಟ್ಗಳನ್ನೆಲ್ಲ ಬ್ಲಾಕ್ನಲ್ಲಿ ಇಟ್ಕೊಂಡು ಹರಾಜು ಆಗ್ತಿದ್ದಾರೆ. ಇಲ್ಲಿ ನೋಡಿರಿ ಇವತ್ತು ಟ್ರಾಫಿಕ್ ಎಲ್ಲ ಆಕ್ಸಿಡೆಂಟ್ಸ್ ಆಗ್ತಿದ್ದಾರೆ. ಈಗ ಇದನ್ನು ಓವರ್ ಪ್ರಾಡಕ್ಟ್ ಮಾಡಿದರೆ ಈಗ ಆಲ್ರೆಡಿ ನರಸಾಪುರ ಮತ್ತು ಮುದ್ಕುಲ್ಪೇಟೆ ಈ ಭಾಗದಲ್ಲಿ ಆಕ್ಸಿಡೆಂಟ್ಸ್ ಊರೊಳಗೆ ಸಾಕಷ್ಟು ಸಾಯ್ತಾ ಇದ್ದಾರೆ. ಸೊ ಇದನ್ನು ಕೂಡ ಅದರಲ್ಲಿ ಈಗ ಪ್ರೊಡಕ್ಷನ್ ಲಿಮಿಟಲ್ಲಿ ಸೇರಿದೆ. ಹೆಂಗೆ ಅದು ಒಂದು ಡಿಕ್ಲೇರ್ ಆಗಬೇಕು, ಅದನ್ನ ಡೈರೆಕ್ಟಾಗಿ ಮಾತಾಡಬೇಕು. ಇನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಂದರೆ ಇವತ್ತು B ಬ್ಲಾಕು NMDC ಸರ್ವೆ ಸೆಟಲ್ಮೆಂಟ್ ಇಲ್ಲ. ಮಾತಾಡಕ್ ಬಿಡ್ರಿ ಸರ್, ಮಾತಾಡಕ್ ಬಿಡ್ರಿ. ನಮ್ದು ಏನೈತೆ ನೀವು ಕೇಳಬೇಕು. ನೀವು ಡೈರೆಕ್ಟ್ ಮ್ಯಾಟ್ರಿಗೆ ಬರ್ರಿ, ತಾಳಿ ಕಟ್ಟಕ್ಕೆ ಬರ್ರಿ ಅಲ್ಲ. ನಾವೇನು ಹೇಳ್ತೀವಿ ಕೇಳ್ರಿ. ರೆವಿನ್ಯೂ ಮಿನಿಸ್ಟರ್ ಕಡೆಯಿಂದ ರೆವಿನ್ಯೂ ಕಮಿಷನರ್ ಬರಬೇಕು. ಯಾಕಂದರೆ ಇದು ಸರ್ವೆ ಸೆಟಲ್ಮೆಂಟ್ ಆಗದೆ ಇರೋ